ಸ್ನೇಹಿತರೆ, ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಎಲ್ಲ ಅದ್ಭುತವಾಗಿ ನಡೆಸ್ಕೊಟ್ಟಿದೀವಿ. ಕೊನೆಯದಾಗಿ ನಮ್ಮ ಆಧ್ಯಾತ್ಮಿಕ ಪರಿಕಲ್ಪನೆ ಅಂತ ನಾವು ತಿಳ್ಕೊಂಡಕ್ಕೆ ಇವತ್ತಿನ ಅಂಶ ಏನಂದ್ರೆ, ಈ ದುಷ್ಟ ಮನುಷ್ಯನಿಂದ ಈ ಕುರುಡನಾದ ಒಳ್ಳೆ ಆತ್ಮಕಥ ಅಂದ್ರೆ, ಈ ದುಷ್ಟ ದುಷ್ಟ ಆತ್ಮಲಿರ್ತದಲ್ಲ, ದುಷ್ಟ ಆತ್ಮಗಳು ದುಷ್ಟ ಮನುಷ್ಯನಿಂದ ಒಂದು ಒಳ್ಳೆ ಆತ್ಮ ಹೇಗೆ ಮೋಸ ಹೋಗುತ್ತೆ ಅಂತ ಅನ್ನೋದು ಈ ಭೂಮಿ ಮೇಲೆ ನಡೀತಾ ಇರೋಂಥದ್ದು. ಈ ಭೂಮಿ ಮೇಲೆ ಈಗಾಗಲೇ ನಡೀತಾ ಇರೋಂಥ ಈ ವ್ಯವಹಾರವನ್ನು ಒಂದು ಕಥಾ ಅಂತ ಹೇಳಕ್ಕಾಗಲ್ಲ. ಅದು ಒಂದು ರಿಯಲ್ ಆಗಿ ಅಂದ್ರೆ ನಿಜವಾಗಿ ಆಗಿರುವಂತ ಒಂದು ಸಂಘಟನೆ ಅದು, ಆ ಘಟನೆ ಇದು ಅಂತ ಹೇಳ್ಬೋದು. ಸೊ ಇದು ನಿಮ್ಗೆ ಸಂಕ್ಷಿಪ್ತವಾಗಿ ಹೇಳಿ ನಾನು ಇವತ್ತಿನ ಕಾರ್ಯಕ್ರಮ ಮುಗಿಸೋಕೆ ಪ್ರಯತ್ನ ಮಾಡ್ತೀವಿ. ಸ್ನೇಹಿತರೆ, ಏನಾಗುತ್ತಂದ್ರೆ, ಒಂದು ಬುಕ್ ಇದೆ ನಿಮ್ಗೆ, ಜೀವಾತ್ಮ ಪ್ರಪಂಚ ನಿಯಮಗಳು ಅಂತ ಇದೆ. ಆ ಬುಕ್ ನೀವು ಹೋದ್ರೆ ಈ ಅಂಶ ನಿಮ್ಗೇನು ಬಹಳ ಹೆಚ್ಚಾಗಿ ನಿಮ್ಗೆ ಅರ್ಥ ಆಗತ್ತೆ. ಏನಂತಂದ್ರೆ ಸ್ನೇಹಿತರೆ, ಆ ಬುಕ್ ಯಾರು ಬರ್ದಿದ್ರ ಅಂದ್ರೆ ಹೇಳ್ಬೇಕಂದ್ರೆ, ಒಂದು ತಂದೆ ತಾಯಿ ಅವ್ರ ಮಕ್ಕಳು ಇಬ್ರು ಮಕ್ಕಳು, ಗಂಡು ಮಕ್ಕಳು. ಅವ್ರೇನ್ ಮಾಡಿದಾರೆ, ಅವ್ರಿಗೆ ಒಂದು ಈ ರೇಸಿಂಗ್ ಅಂತ, ಅಂದ್ರೆ ಕಾರ್ ರೇಸಿಂಗ್ ಇದೆಲ್ಲ ತುಂಬಾ ಹೆಚ್ಚು ಅವ್ರಿಗೆ ಪ್ರೀತಿ. ಆದ್ರೆ ಅವರು ಮುಂಬೈಗೆ ಹೋಗ್ತಾರೆ. ಅದೇ ಅವ್ರದ್ದು ಪುಣೆ ವಾಸಿ. ಅವರು ಮುಂಬೈಗೆ ಹೋಗ್ತಾರೆ. ಹೋಗುವಾಗ ಅಲ್ಲಿ ಮತ್ತೆ ತಿರ್ಗಾ ವಾಪಸ್ಸು ಬರ್ತಾ ಇರುವಾಗ ಆಕ್ಸಿಡೆಂಟ್ ಆಗಿ ಇಬ್ರು ತೀರೋಗ್ತಾರೆ. ಇಬ್ರು ಮಕ್ಕಳು ಒಂದೇ ಆನ್ ದ ಸ್ಪಾಟ್ ಅಲ್ಲಿ ತೀರೋಗ್ತಾರೆ. ಇವರಿಬ್ರು ತಂದೆ ತಾಯಿ ಸ್ವಲ್ಪ ವಯಸ್ಸಾಗಿರ್ತದೆ. ಅವ್ರಿಗೂ ಏನ್ ಮಾಡ್ಬೇಕಂತ ಅರ್ಥ ಆಗಲ್ಲ. ಆಲ್ ಆಫ್ ಸಡನ್ ಇಬ್ಬರೇ ಮಕ್ಕಳು, ಇಬ್ರು ಒಂದೇ ಸಾರಿ ತೀರೋದ್ರೆ ನೀವು ಅರ್ಥ ಮಾಡ್ಕೋಬಹುದು ಅವರು ಲೈಫಲ್ಲಿ ಎಷ್ಟು ಒಂಥರ ದುಃಖ ವಿಚಾರ ಅಂತಲ್ವಾ. ಅವಾಗ ಅವರು ಎಷ್ಟೋ ಪ್ರಯತ್ನ, ಅಂದ್ರೆ ತೀರೋಗ್ತಾರೆ, ಅವರು ಬಾಡಿಗಲ್ಲಿ ವೆಕೆಟ್ ಆಗ್ತದೆ, ಹೋಗ್ತದೆ, ಎಲ್ಲ ಆಯ್ತು, ಅಂತಕ್ರಿಯೆಲ್ಲ ಎಲ್ಲ ಆಗತ್ತೆ. ಆಮೇಲೆ ವಾಪಸ್ ಬಂದ್ಮೇಲೆ ಇವ್ರಿಗೊಂದು ಆಸೆ ಏನಂದ್ರೆ, ಅವ್ರಿಬ್ಬರ ಜೊತೆ ಮಾತಾಡ್ಬೇಕು, ಯಾಕೆ ಇಷ್ಟು ಬೇಗ ತೀರೋಗಿದ್ರು, ಇಷ್ಟು ಬೇಗ ಹೊಟ್ಟೋಗಿದ್ರು, ನಮ್ಗೆ ಬಿಟ್ಟು ಹೋಗಿದ್ರು ಅಂತ ಇವ್ರು ತಿಳ್ಕೊಬೇಕಂತ ಆಸೆ. ಅವ್ರಿಗೆ ಯಾವುದೋ ಒಂದು ಮೀಡಿಯಂಶಿಪ್ ಸಿಗತ್ತೆ. ಮೀಡಿಯಂಶಿಪ್ ಅಂದ್ರೆ ನಮ್ಮ ಪರಲೋಕ ಆತ್ಮಗಳ ಜೊತೆಗೆ ಮಾತಾಡುವಂತ ಒಂದು ಮೀಡಿಯಂಶಿಪ್ ಅಂತ. ಸ್ವಲ್ಪ ಈ ಭೂಮಿ ಮೇಲೆ ಇರುವಂತ ಮನುಷ್ಯರು ಸ್ವಲ್ಪ ಶಕ್ತಿ ಹೆಚ್ಚಿಗಿರುವಂತವ್ರು ಮಾತಾಡ್ತಾ ಇರ್ತಾರೆ. ಈ ಮೀಡಿಯಂಶಿಪ್ ಅಂತ ಕೇಳ್ತೀವಿ ನಾವು. ಸೊ ಅವ್ರು ಸಿಗ್ತಾರೆ, ಇವರಿಗೆ ಕಾಂಟ್ಯಾಕ್ಟ್ ಸಿಗ್ತಾರೆ. ಸಿಕ್ಕಿದ ಮೇಲೆ ಅವರು ಪ್ರಯತ್ನ ಮಾಡಿಸಿ ಕನೆಕ್ಟ್ ಮಾಡಿಸ್ತಾರೆ. ಕನೆಕ್ಟ್ ಮಾಡುವಾಗ ಅವ್ರು ಆ ಕಡೆಯಿಂದ ಅವ್ರ ಮಕ್ಕಳ, ಇನ್ನು ಯಾರು ಬೇರೆಯವ್ರು ಮಾತಾಡಿದ್ರು ಅವ್ರನ್ನೂ ಮಕ್ಕಳ ಅಂತ ಅನ್ಕೋಬಹುದಲ್ಲ. ಆದ್ರೆ ಅವ್ರ ಮನೆಯಲ್ಲಿ ವ್ಯವಹಾರಿಕ ಭಾಷೆ ಇರುತ್ತೆ. ತಾಯಿನ ಏನಂತ ಕರೀತಾನೆ ಮಗ, ಆ ಆ ವರ್ಡ್ನು ಮೊದಲನೇದಾಗಿ ಅವ್ರು ಆ ಕಡೆಯಿಂದ ಪ್ರೊನೌನ್ಸಿಯೇಷನ್ ಬರುತ್ತೆ. ಅವಾಗ ಅವರು ಇಬ್ರು ತಂದೆ ತಾಯಿಗೆ ಗ್ಯಾರಂಟಿ ಆಯ್ತು, ಓ ನಮ್ಮ ಮಕ್ಕಳೇ ಲೈನ್ಗೆ ಬಂದ್ರು, ನಮ್ಮ ಮಕ್ಕಳು ಇಬ್ರು ಲೈನ್ಗೆ ಬಂದಿದ್ರು ಅಂತ. ಅವಾಗ ಅವ್ರ ಗ್ಯಾರಂಟಿ ಆಗಿ ಅಲ್ಲಿಂದ ಶುರು ಆಗತ್ತೆ ಅವ್ರು ಇಬ್ರು ಸಂಭಾಷಣ. ಸೊ ಶುರುವಾಗಿ ಏನಾಗತ್ತಂದ್ರೆ, ಈ ಬುಕ್ ಬರೆಯುವಂತ ಅವಕಾಶ ಅವ್ರಿಗೆ ಬರುತ್ತೆ. ಅಂದ್ರೆ ಜೀವಾತ್ಮ ಪ್ರಪಂಚ ನಿಯಮಗಳಂತ. ಇದು ನಿಮ್ಗೆ ಅಮೆಜಾನ್ ಅಲ್ಲಿ ಸಿಗುತ್ತೆ. ದಯವಿಟ್ಟು ಪ್ರತಿಯೊಬ್ಬರು ಓದಿ ಬುಕ್ನು. ಸ್ನೇಹಿತರೆ, ನಾವು ಇತರ ಪ್ರಪಂಚ ಅಂದ್ರೆ ಆತ್ಮ ಪ್ರಪಂಚಗಳು ಇದೆ, ಅಲ್ಲಿ ಏನೇನು ನಡೀತದೆ, ಏನೇನು ಘಟನೆಗಳು, ಏನೇನು ಯಾವ ತರ ನಡೀತಾ ಇರ್ತದೆ ಅಂತ ಸ್ವಲ್ಪ ತಿಳ್ಕೊಳಕ್ಕೆ ನಮ್ಗೂ ಮಾಹಿತಿ ಬೇಕು, ಅಂದ್ರೆ ನಾಲೆಡ್ಜ್ ಬೇಕಲ್ಲ. ಅದೆಲ್ಲನೂ ಅಂದ್ರೆ ಪ್ರಾಯೋಗಪೂರ್ವಕವಾಗಿ ಧ್ಯಾನ ಮಾಡಿಕೊಂಡು ಅತಿ ಹೆಚ್ಚಾಗಿ ತಿಳ್ಕೊಬಹುದು. ಆ ಜೊತೆಗೆ ಈ ಬುಕ್ ಓದಿದ್ರೆ ನಿಮ್ಗೆ ಪೂರ್ತಿ ಸಬ್ಜೆಕ್ಟ್ ಅರ್ಥ ಆಗುತ್ತೆ ಸ್ನೇಹಿತರೆ. ಇತರ ಪ್ರಪಂಚಗಳಂದ್ರೆ ಆತ್ಮಲೋಕಗಳು, ಆತ್ಮ ಪ್ರಪಂಚಗಳ ಬಗ್ಗೆ ಪೂರ್ತಿ ಮಾಹಿತಿ ನಿಮ್ಗೆ ಸಿಗುವಂತ ಅವಕಾಶ ಇದೆ. ಸೊ ಇದರಲ್ಲಿ ಬರ್ದಿರುವಂತ ಈ ಘಟನೆ ಅಂದ್ರೆ, ಇದು ನಿಜವಾದ ಘಟನೆ. ಏನಾಗಿದೆ ಅಂದ್ರೆ ಸ್ನೇಹಿತರೆ, ಈಗ ಇಬ್ರು ಮಕ್ಕಳು ಮೇಲಕ್ಕೆ ಹೋಗಿದಾರಲ್ಲ, ಇವ್ರಿಗೆ ಈ ಬುಕ್ ಅಲ್ಲಿ ಈ ಪರ್ಟಿಕ್ಯುಲರ್ ಚಾಪ್ಟರ್ ಆ ಮಕ್ಕಳು ಎಲ್ಲಿರೋದಂತದೇ ಆ ತಂದೆ ತಾಯಿ ಬರ್ದಿರ್ತಾರೆ. ಓಕೆ, ಏನಂತಂದ್ರೆ ಒಂದು ಘಟನೆ ಬಗ್ಗೆ ಹೇಳ್ತಾರೆ ಅವರು ತಂದೆ ತಾಯಿಗೆ. ಇವ್ರು ಹೇಳ್ತಾರೆ, ಸೊ ಏನಾಗಿದೆ, ಅವರು ಅಂದ್ರೆ ಮೇಲೆ ಲೋಕದಲ್ಲಿ ಈ ಇಬ್ಬರು ಮಕ್ಕಳು ಏನಾಗ್ತಂದ್ರೆ ಸ್ನೇಹಿತರೆ, ಈಗಾಗಲೇ ನಮ್ಮ ಹಾಸ್ಟೆಲ್ ಪ್ರಪಂಚದಲ್ಲಿ ಅಂದ್ರೆ ಸೂಕ್ಷ್ಮ ಲೋಕದಲ್ಲಿ 7 ಹಂತಗಳಿರ್ತಂತ ಅಂತ ನಾನು ಈಗಾಗಲೇ ಹೇಳಿದ್ದೀನಿ, ಇಂದಿನ ಕ್ಲಾಸಲ್ಲಿ ಹೇಳಿದ್ದೀನಿ. 7 ಹಂತಗಳು. ಒಂದನೇ ಹಂತ 1, 2, 3, 4, 5, 6, 7. 1, 2, 3 ಒಂದು ಕತಲೋಕಗಳು ಅಂದ್ರೆ ನರಕ ಲೋಕಗಳು. 4ನೇದು ಮಧ್ಯದಲ್ಲಿರುತ್ತೆ. ಅದಾದ್ಮೇಲೆ 5, 6, 7 ಈ 3 ಒಂದು ಸ್ವರ್ಗಲೋಕ ಮತ್ತೆ ಬೆಳಕಿರುವಂತ ಲೋಕಗಳು, ಅರ್ಥ ಮಾಡ್ಕೊಳ್ಳಿ. ಸೊ ಈಗ ಇವರು ಬೆಳಕಿಂತ ಲೋಕಗಳಿಗೆ ಹೋಗ್ತಾರೆ ಈ ಇಬ್ರು ಮಕ್ಕಳು. ಯಾಕಂದ್ರೆ ಅವ್ರು ಚಿಕ್ಕ ವಯಸ್ಸಲ್ಲೇ ತೀರೋಗ್ತಾರಲ್ಲ, ಏನ್ ಅಷ್ಟು ದೊಡ್ಡ ಕೆಟ್ಟ ಕರ್ಮಗಳು ಏನ್ ಮಾಡಿರ್ಲಿಲ್ಲ. ಸೊ ಆರಾಮಾಗಿ ಅವರು 5ನೇ ಲೋಕ 6ನೇ ಲೋಕ ಹೋಗ್ತಾರೆ. ಅಲ್ಲಿಂದ ಒಂದ್ ದಿವ್ಸ ಏನಾಗತ್ತಂದ್ರೆ, ನೋಡಿ ಅವ್ರು ಹೇಳ್ತಾರ ಘಟನೆ ಅಂದ್ರೆ ಯಾವ ತರ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೋ ನಿಮ್ಗೆ ಒಂದು 5 ನಿಮಿಷದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅವರು ಒಂದ್ ದಿವ್ಸ ಏನಾಗತ್ತೆ, ಅಂದ್ರೆ ಅವ್ರಿರುವಂತ ಲೋಕ 5, 6ನೇ ಲೋಕ ಬೆಳಕಿರುವಂತ ಲೋಕ, ಅದು ಸ್ವರ್ಗಲೋಕ ಅಂತ ಕರಿಬಹುದು. ಅಲ್ಲಿಗೆ ಅವ್ರಿಗೊಂದು ಮೆಸೇಜ್ ಬರುತ್ತೆ. ಏನಂತಂದ್ರೆ, ನೀವು ಕೆಳಗಡೆ ಇರುವಂತ 1ನೇ ಹಂತಕ್ಕೆ ಹೋಗಿ ಅಂತ ಇವ್ರಿಬ್ರಿಗೆ ಮೆಸೇಜ್ ಬರುತ್ತೆ. ಇವ್ರಿಬ್ರು ಬರ್ಬೇಕಂದ್ರೆ ಕಾರಣ, ಮೇಲೆಯಿಂದ ಅವ್ರಿಗಿಂತ ಹೆಚ್ಚಿರುವಂತ ಒಂದು ಸದಾತ್ಮ ಅಂದ್ರೆ ಉನ್ನತ ಆತ್ಮ,
ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಡುತ್ತೆ, ಸಲಹೆ ಕೊಡುತ್ತೆ, ಅಲ್ಲಿ ಹೋಗಿ ನೀವು ತಕ್ಷಣವೇ ಹೋಗಿ ಅಂತ. ಯಾಕೆ ಹೋಗ್ಬೇಕು ಅಂತ ಅವ್ರು ಒಂದು ನೋಡಿದ್ರೆ ಇಲ್ಲಿ ಏನಾಗತ್ತಂದ್ರೆ, ಇಲ್ಲೊಬ್ರು ಇಲ್ಲೊಬ್ರು ಒಂದು ಆತ್ಮ, ಅಂದ್ರೆ ಈಗ ಜಸ್ಟ್ ಈಗಲೇ ಒಂದನೇ ಹಂತಕ್ಕೆ ಬಂದು ಸೇರ್ಕೊಂಡಿರ್ತದೆ ಆ ಆತ್ಮ. ಸೊ ಘೋಷಿಸ್ತಾ ಇರ್ತದೆ, ಏನ್ ಘೋಷಿಸ್ತಾ ಇರ್ತದೆ ಅಂದ್ರೆ, ನನ್ನ ಕಾಪಾಡಿ, ನನ್ನ ಕಾಪಾಡಿ ಅಂತ ಒಂದು ಘೋಷಣೆ. ಸೊ ಅಂದ್ರೆ ನಿರಂತರ ಘೋಷಣೆ ಮಾಡ್ತಾ ಇರ್ತದೆ ಆ ಆತ್ಮ. ಯಾಕಪ್ಪ ಇಷ್ಟು ಘೋಷಣೆ ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು ಉನ್ನತ ಆತ್ಮ ತಿಳ್ಕೊಂಡು ಇವರಿಬ್ಬರು ಕಲಿಸ್ತದೆ, ನೀವು ಹೋಗಿ ನೋಡಿ ಅವ್ರಿಗೆ ಪರಿಷ್ಕಾರ ಕೊಡಿ, ಸ್ವಲ್ಪ ಅವ್ರಿಗೆ ಏನಾದ್ರು ಸಮಯ ಅಂದ್ರೆ ಒಂದು ಹೇಳ್ಬೇಕಂದ್ರೆ ಅವನು ಪಸಿಫೈ, ಶಾಂತ ಮಾಡಿ ಅಂತ ಅಲ್ವಾ. ಆಗ ಬರ್ತಾರೆ ಇವರಿಬ್ಬರು, ಬಂದು ಕೇಳೋದು ಶುರು ಮಾಡ್ತಾರೆ. ಏನು ನೀವು ಏನಾಗಿದೆ, ಯಾಕೆ ಇಲ್ಲಿ ಬಂದು ಸೇರ್ಕೊಂಡಿದ್ರಿ ಅಂತಂದ್ರೆ, ಮೊದಲನೇದಾಗಿ ನನಗೂ ಏನ್ ಮಾಡ್ಬೇಕು ಅರ್ಥ ಆಗ್ತಾ ಇಲ್ಲ. ಇಲ್ಲಿ ನಾನು ಈ ಪ್ರಪಂಚದಲ್ಲಿ, ಈ ಕತ್ತಲ ಲೋಕದಲ್ಲಿ ನಾನು ಒಂದು ನಿಮಿಷ ಇರಕ್ಕೆ ನನಗೆ ಸಾಧ್ಯವಾಗ್ತಾ ಇಲ್ಲ. ಇಲ್ಲಿ ಪೂರ್ತಿ ಕತ್ತಲಿದೆ. ನಾನು ಇಲ್ಲಿಂದ ಆಚೆ ಕಡೆ ಹೋಗಕ್ಕೆ ನನಗೆ ಏನೋ ಸಹಾಯ ಮಾಡ್ತೀರಾ ಅಂತ ಸಹಾಯ ಮಾಡಕ್ಕೂ, ಅಂದ್ರೆ ದೇವರ ನಮ್ಗೆ ಸಹಾಯ ಮಾಡಿ ಅಂತ ಕೇಳುವಾಗ ಇವ್ರಿಬ್ರು ಬಂದು ದೇವ್ರ ತರ ಇವ್ರಿಬ್ರು ಬರ್ತಾರೆ. ಆ ಎಮ್ಮ ಫಸ್ಟ್ ಆಫ್ ಆಲ್ ಬಂದಿರೋಂಥ ಆತ್ಮ ಅವರು, ಅಂದ್ರೆ ಹೆಣ್ಣು. ಓಕೆ, ಅವ್ರು ಏನಂತಂದ್ರೆ, ನಾನು ದೇವ್ರ ಕಾಪಾಡಿ ಅಂದ್ರೆ ನೀವು ಬರ್ತಾರೆ, ನೀವು ಬಂದಿರಲ್ಲ ಇಲ್ಲಿ, ನೀವು ಯಾರು ಅಂತ ಅರ್ಥನೇ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಇಲ್ಲೆಲ್ಲ ದೇವ್ರು ಕಲ್ಸಿದ್ರೆ ನಾವು ಬಂದಿದೀವಿ, ಇಲ್ಲಿ ಏನ್ ತೊಂದರೆ ಇಲ್ಲ, ನಾವೆಲ್ಲ ಹೆಲ್ಪ್ ಮಾಡ್ತೀವಿ, ನೀವೇನು ಯೋಚನೆ ಮಾಡ್ಬಿಡಿ ಅಂತ ಹೇಳ್ತಾರೆ. ಇಲ್ಲ, ನನ್ಗೆ ನಿಜವಾಗಿ ನೀವು ಹೆಲ್ಪ್ ಮಾಡ್ತೀರಾ ಅಂದ್ರೆ, ಎಲ್ಲ ಖಂಡಿತವಾಗಿ ಹೆಲ್ಪ್ ಮಾಡ್ತೀವಿ. ಸೊ ನಾವೆಲ್ಲದೆಲ್ಲ ನೀವು ಪಾಲನೆ ಮಾಡ್ಬೇಕು ಅಂತ ಹೇಳ್ತಾರೆ. ಆಯ್ತು, ನಾನು ಪಾಲನೆ ಮಾಡ್ತೀನಿ ಅಂತ ಹೇಳ್ತಾರೆ. ಆಯ್ತು, ಯಾಕೆ ನೀವು ಇಲ್ಲಿ ಬಂದಿದ್ರಿ, ಏನು ಕಾರಣ ಅಂತ ಹೇಳೋದು, ಅಂದ್ರೆ ಅವ್ರು ಕೇಳೋದು ಶುರು ಮಾಡ್ತಾರೆ. ಸೊ ಖಂಡಿತ ಅವಾಗ ಏನಾಗುತ್ತೆ, ಈ ಲೇಡಿ ಒಂದೊಂದೊಂದು ಹೇಳ್ತಾ ಹೋಗ್ತದೆ. ಏನಿಲ್ಲ, ನಾನು ಈ ತರ ಭೂಮಿ ಮೇಲೆ ಒಂದು ಯಾವುದೋ ಮೋಸ ಆಗಿ ಬಂದು ಇಲ್ಲಿ ಸೇರ್ಕೊಂಡಿದ್ದೀನಿ, ನಾನು ಒಂದು ಸದಾತ್ಮನೆ ಅಂದ್ರೆ. ಅವಾಗ ಶುರು ಮಾಡ್ತಾರೆ. ಏನಪ್ಪಾ ಅಂತಂದ್ರೆ, ಈ ಈ ಹುಡುಗಿ ಒಂದು 19 ವಯಸ್ಸು, ಒಂದು ಒಂದು ವಿಲೇಜ್ ಅಲ್ಲಿ, ಒಂದು ಹಳ್ಳಿಯಲ್ಲಿ, ಗ್ರಾಮ, ಆ ಗ್ರಾಮದಲ್ಲಿ ತಾಯಿ, ತಂದೆ ಮತ್ತೆ ತಮ್ಮ ಇವರು ಚೆನ್ನಾಗೆ ಒಳ್ಳೆ ಒಳ್ಳೆ ಕುಟುಂಬ. ಸೊ ಚೆನ್ನಾಗಿ ಓದ್ತಾ ಇರ್ತದೆ, ಎಲ್ಲ ಆಗ್ತಾ ಇತ್ತೆ, ಎಲ್ಲ ಎಲ್ಲ ಓದೋದು ಫಿನಿಶ್ ಆಗತ್ತೆ, 10ನೇ ಕ್ಲಾಸ್ ಎಲ್ಲ ಆಯ್ತು. 11, 12ಗೆ ನಾನು ಸಿಟಿಗೆ ಹೋಗ್ತೀನಿ. ಅವ್ರ ತಂದೆ ತಾಯಿಗೆ ಏನಂದ್ರೆ, ಈ ಅಮ್ಮನ್ ಡಾಕ್ಟರ್ ಮಾಡ್ಬೇಕಂತ ಆಸೆ. ಡಾಕ್ಟರ್ ಮಾಡಕ್ಕಂತ ಹೇಳ್ಬಿಟ್ಟು ಸಿಟಿಗೆ ಕರೆಸ್ತಾರೆ. ಅವ್ರು ತುಂಬಾ ಸಂತೋಷ ಆಗುತ್ತೆ ಆ ಲೇಡಿಗೆ, ಆ ಹೆಣ್ಮಕ್ಳಿಗೆ. ಏನಂತಂದ್ರೆ, ಒಳ್ಳೆ ಕಾಲೇಜ್ ಸಿಕ್ತು, ನನ್ಗೆ ಒಳ್ಳೆ ಕಾಲೇಜ್ ಸೀಟ್ ಅಂತ ಬರ್ತಾರೆ, ಸಿಟಿಗೆ ಬರ್ತಾರೆ. ಬಂದ್ಮೇಲೆ ಏನಾಗತ್ತೆ, ಇವರು ಅಂದ್ರೆ ಒಂದು ಸುಂದರವಾದ, ಅಂದ್ರೆ ಇವ್ರಿಗೆ ಏನ್ ಹೇಳ್ತಾ ಇದ್ರೆ ಸುಂದರವಾದ ಮಹಿಳೆ ಅದ್ ಹೇಳ್ಬೋದು, ಅಷ್ಟು ಅಂದ್ರೆ ಬ್ಯೂಟಿಫುಲ್ ಗರ್ಲ್. ಸೊ ಅವಾಗ ಏನಾಗತ್ತೆ, ಅಲ್ಲಿ ಹೋದ್ಮೇಲೆ ನಿಮ್ಗೆ ಗೊತ್ತಲ್ಲ, ಆ ಟೀನೇಜ್ ಅಲ್ಲಿ ಎಲ್ಲಾರು, ಈ ಹುಡುಗರು ಎಲ್ಲ ಒಂದು ಕಡೆ ಇರ್ತಾರೆ. ಎಲ್ಲರೂ ಒಬ್ಬರೊಬ್ಬರನ್ನು, ಎಷ್ಟೋ ಜನ ಹೇಳ್ಬೇಕಂದ್ರೆ ಒಬ್ರು ಇನ್ನೊಬ್ರು ಪ್ರೇಮಿಸೋದು ಎಲ್ಲ ಹೆಚ್ಚಾಗಿ ನಡೀತಾ ಇರ್ತದೆ. ಈಗ ಏನಾಗಿದೆ ಅಂದ್ರೆ, ಅಲ್ಲಿ ಇವ್ರು ನೋಡುವಾಗ ಎಲ್ಲಾರು ಈ ಅಮ್ಮನ ಇಷ್ಟಪಡ್ತಾರೆ. ಬಟ್ ಇವರು ಯಾರನ್ನೂ ಇಷ್ಟಪಟ್ಟಿಲ್ಲ. ಅವ್ರ ಕೆಲಸ ಅಂದ್ರೆ ಅವ್ರು ಓದೋದೆಲ್ಲ ಮಾಡ್ಕೋತಾ ಇರ್ತಾರೆ. ಇವಾಗ ಒಂದು ವ್ಯಕ್ತಿ ನೀವು ನೋಡುವಾಗ ಅವರು ತುಂಬಾ ಚೆನ್ನಾಗಿ, ಅದೇ ಅದು ಒಂಥರ ಸುಂದರವಾಗಿರ್ತಾನೆ ಆ ಹುಡುಗ. ಅವ್ರು ನೋಡಿ ಈ ಅಮ್ಮ ಇಷ್ಟಪಡ್ತದೆ. ಇಷ್ಟಪಟ್ಟು ಏನ್ ಮಾಡ್ತದೆ, ಒಂಥರ ಅವನ ಹಿಂದೆ ಹೋಗಿ ಟ್ರೈ ಮಾಡ್ತಾನೆ, ಅವ್ನು ಅವಾಯ್ಡ್ ಮಾಡಕ್ ಟ್ರೈ ಮಾಡ್ತಾನೆ ಸ್ವಲ್ಪ ದಿವಸ. ಏನಪ್ಪ ಇವ್ನು ಇಷ್ಟ ಅವಾಯ್ಡ್ ಮಾಡ್ತಾನಲ್ಲ ಅಂತ ಹೇಳ್ಬಿಟ್ಟು, ಇನ್ ಸ್ವಲ್ಪ ಅವ್ರ ಮೇಲೆ ಹೆಚ್ಚು ಗುರಿ ಇಟ್ಕೊಂಡು, ಇನ್ ಸ್ವಲ್ಪ ಅವನ ಮೇಲೆನೆ ಪ್ರೀತಿ ಜಾಸ್ತಿ ಮಾಡ್ಕೊತ ಹೋಗ್ತದೆ. ಎಷ್ಟು ಪ್ರೀತಿ ಆಗಿದೆ ಅಂದ್ರೆ, ಒಂಥರ ಇದು ಹೇಳ್ತಾರಲ್ಲ, ಯಾವ್ದೊಂದು ಮ್ಯಾಡ್ನೆಸ್ ಅಂತ ಹೇಳ್ತಾರೆ ನೋಡಿ. ಆ ಮ್ಯಾಡ್ನೆಸ್ ಅಂದ್ರೆ ಒಂಥರ ಆ ತರ ಆಗ್ಬಿಡ್ತದೆ, ಅಷ್ಟು ಹೆಚ್ಚು ಪ್ರೀತಿ ಅವನ ಮೇಲೆ ಆಗ್ತಾ ಹೋಗ್ತದೆ. ಅವಾಗ ಏನಾಗತ್ತಂದ್ರೆ, ಇವ್ನು ನೋಡಿದ್ರೆ ಅವನು ದುಷ್ಟಾತ್ಮ. ನೋಡಿ, ಇಲ್ಲಿ ಶುರು ಆಗಿದೆ. ಅವನು ನಿಜವಾಗಿ ನೋಡಕ್ಕೆ ಚೆನ್ನಾಗಿದ್ದಾನೆ, ಅಂದ ಚಂದ, ಆದ್ರೆ ಅವನು ದುಷ್ಟಾತ್ಮ ಒಳಗಡೆ. ಅವನು ಆತ್ಮನೇ ದುಷ್ಟಾತ್ಮ, ಅಂದ್ರೆ ಅವನು ಒಳಗಡೆ ಇರುವಂತ ಲಕ್ಷಣಗಳೇ ಸರಿ ಇಲ್ಲ. ಅವನೇನಂದ್ರೆ, ಎಲ್ಲ ಇನ್ನು ಬೇರೆ ಬೇರೆ ಹುಡುಗಿಯರು ಇರ್ತಾರಲ್ಲ, ಅವ್ರ ಜೊತೆಗೆ ಹೋಗೋದು, ಅವನ್ನೆಲ್ಲ ಕೂರಿಸಿ ಇವನು ಏನೇನು ಏನೇನು ನೋಟ್ಸು ಕ್ಲಾಸಲ್ಲಿ ಬರ್ದಿಲ್ಲ ಅವೆಲ್ಲ ಅವ್ರ ಜೊತೆಗೆ ಬರ್ಸೋದು ಎಲ್ಲ ಮಾಡ್ತಾ ಇರ್ತಾನೆ. ಮತ್ತೆ ಅವನ್ನೆಲ್ಲ ಬುಲಿ ಮಾಡ್ತಾನೆ. ಬುಲಿಂಗ್ ಅಂದ್ರೆ ಏನು ಗೊತ್ತಲ್ಲ ನಿಮ್ಗೆ, ಅವ್ರ ಹುಡುಗರ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋದು, ಇದೆಲ್ಲ ಮಾಡ್ತಾ ಇರ್ತಾನೆ. ಈ ಅಮ್ಮ ಗಮನಿಸಿ ಈ ಅಮ್ಮಗೆ ಸ್ವಲ್ಪ ಅಸೂಯೆ ಆಗತ್ತೆ. ಯಾಕಪ್ಪ ನನ್ನ ಜೊತೆಗೆ ಇರ್ಬೇಕಲ್ಲ ಅವನೆಲ್ಲ ಬೇರೆ ಬೇರೆ ಹುಡುಗರ ಜೊತೆಗೆಲ್ಲ ಹೋಗ್ತಾನೆ ಅಂತ ಹೇಳ್ಬಿಟ್ಟು, ನಿಮ್ಗೆ ಏನ್ ಬೇಕು, ಏನ್ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು, ನೀವು ಏನೇಳಿ ನಾನು ಮಾಡ್ತೀನಿ ಅಂದ್ರೆ ಆತ ತಯಾರಾಗ್ತದೆ. ಏ ಎಂತ ಅಂದ್ರೆ ಹೇಳ್ಬೇಕಂದ್ರೆ, ಅವನು ಹೇಳ್ತಾನೆ, ಈ ನೋಟ್ಸ್ ಬರಿ ಅಂದ್ರೆ ಬರೆಯೋದು. ಒಂಥರ ಬಾನಿಸ ಆಗ್ತದೆ ಅವನಿಗೆ, ಈ ಪ್ರೇಮದಿಂದ ಬಾನಿಸ ಆಗ್ಬಿಡ್ತದೆ. ಬಾನಿಸ ಆಗಿ ಏನ್ ಶುರು ಆಗ್ತದೆ ನೋಡಿ ಸ್ನೇಹಿತರೆ, ಅವನಿಗೆ ಡ್ರಗ್ಸ್ ತಂದು ಕೊಡೋದು, ಅವನು ಬೇರೆ ಹೆಣ್ಮಕ್ಳು ತಂದು ಕೊಡೋದು, ಎಷ್ಟು ಲೆವೆಲ್ಗೆ ಹೋಗ್ತದೆ ಅಂದ್ರೆ, ಅದು ಒಂಥರ ಏನು ಹೇಳಕ್ಕಾಗಲ್ಲ, ಅಂತ ಪರಿಸ್ಥಿತಿಗೆ ಹೋಗ್ಬಿಟ್ಟಿದೆ. ಓಕೆ,
ಸರಿ, ಈ ಅವಾಗ ಅರ್ಥ ಆಗ್ತಾ ಇರ್ತದೆ, ಇವನೇನ್ ನನ್ನ ಜೊತೆಗೆ ನನ್ನ ಕೈಯಿಂದ ಇಷ್ಟೆಲ್ಲ ಮಾಡ್ತಾನಲ್ಲ ಅಂತ ಹೇಳ್ಬಿಟ್ಟು. ಆದ್ರೆ ಅವ್ರಿಗೆ ಒಂದೇ ಒಂದು ಇತ್ತು ಅವ್ರ ಮನಸ್ಸಲ್ಲಿ, ಯಾವುದೋ ಒಂದು ದಿವಸ ಇವ್ನು ನನ್ನ ಪ್ರೇಮಿಸಿದನಲ್ಲ, ನಾನು ಪ್ರೀತಿ ಮಾಡ್ತಾ ಇದ್ದಿಲ್ಲ, ಯಾವುದೋ ಒಂದು ದಿವಸ ಇವ್ನು ನಾನು ಮ್ಯಾರೇಜ್ ಮಾಡ್ಕೊತಾನೆ, ನಾನು ಖಂಡಿತವಾಗಿ ನಾನು ವಿವಾಹ ಮಾಡ್ತಾನೆ ಅಂತ ಅವನಿಗೆ ಆ ಹುಡುಗಿ ಎಷ್ಟೋ ಆಸೆ ಇಟ್ಕೊಂಡು ಇದೆಲ್ಲ ಮಾಡ್ತಾ ಹೋಗ್ತದೆ ನೋಡಿ. ಮತ್ತೆ ಇದಾಗ್ತಾ ಇರ್ತಾ ಕಾಲೇಜಲ್ಲಿ ಇನ್ನೂ ಸರಿಯಾಗಿ ಓದಿಲ್ಲ, ಹಾಗೆ ಬಿಡ್ತದೆ. ಬಿಟ್ಟಿದ ಮೇಲೆ ಡಾಕ್ಟರ್ ಆಗಿಲ್ಲ, ಏನೋ ಒಂದು ಬ್ಯಾಂಕಲ್ಲಿ ಹೋಗಿ ಕ್ಲರ್ಕ್ ಆಗಿ ಜಾಯ್ನ್ ಆಗ್ತದೆ. ಅವರು ತಂದೆ ತಾಯಿ ಕರೀತಾರೆ, ಏನಮ್ಮ ನೀವು ಮಾಡಿರೋದು ತಪ್ಪಲ್ಲ, ಮಾಡೋದಿಲ್ಲ, ಆ ಹುಡುಗನ್ ಬಿಟ್ಬಿಡಿ, ಮನೆಗೆ ಬಂದು ವಾಪಸ್ ಬನ್ನಿ ನೀವು, ಮತ್ತೆ ಇನ್ನು ಬೇರೆ ಹೈಯರ್ ಎಜುಕೇಶನ್ ಮಾಡಿ, ತೊಂದರೆ ಇಲ್ಲ. ಈ ಹುಡುಗಿ ಕೇಳಕ್ಕೆ ರೆಡಿ ಇಲ್ಲ. ಅಷ್ಟು ಒಂಥರ ಹೆಚ್ಚಾಗ್ಬಿಟ್ಟಿದೆ ಆ ಪ್ರೀತಿ, ತೀವ್ರವಾಗಿದೆ ಹೇಳ್ಬೇಕಂದ್ರೆ. ಆ ತೀವ್ರವಾಗಿದ್ದಂತ ಆ ಪ್ರೀತಿಯಿಂದ ಆ ಅಮ್ಮ ಕೇಳಿಸ್ಕೊಂಡೋಗಿ ಹೋಗಿಲ್ಲ, ಅವ್ರ ತಂದೆ ತಾಯಿ ಎಲ್ಲ ಅಂತ ಕೇಳಿಸ್ಕೊಂಡೋಗಿ ಹೋಗಿಲ್ಲ. ಹಾಗೆ ಕ್ಲರ್ಕ್ ಆಗಿ ಕೆಲಸ ಮಾಡ್ತಾ ಇರ್ತದೆ. ಈಗ ನೋಡಿ ಶುರು ಆಗಿದೆ. ಇವನೇನ್ ಮಾಡ್ತಾನೆ, ಇನ್ನೊಂದು ಇವ್ರ ಕೈಯಲ್ಲಿ ಎಷ್ಟು ಮಾಡಿರ್ತಾನೆ, ಎಷ್ಟು ಮಾಡಿಸ್ತಾನಂತ ಇವನು. ಇನ್ನು ಯಾರೋ ಹುಡುಗಿರ್ನು ಇವನು ಪ್ರೇಮಿಸೋದು, ಆ ಪ್ರೇಮಿಸುವಂತ ಹುಡುಗಿ ಜೊತೆಗೆ ಇವನೇನೇನೋ ಅವ್ರ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋದು. ಆ ಹುಡುಗಿರ್ನು ಪರಿಚಯ ಮಾಡ್ಕೊಳಕ್ಕೆ ಫಸ್ಟ್ ಈ ಹುಡುಗಿನ ಕಲಿಸ್ತಾನೆ. ಈ ಹುಡುಗಿನ ಕಲಿಸಿ ಆ ಹುಡುಗಿ ಜೊತೆಗೆ ಒಂಥರ ಫ್ರೆಂಡ್ಶಿಪ್ ಮಾಡಿಸಿ, ಆಮೇಲೆ ಇನ್ನೊಂದು ಹುಡುಗಿನ ಇವ್ರು ಟ್ರಾಪ್ ಮಾಡೋದು. ಸೊ ಈ ತರ ಇದೆಲ್ಲ ಕೆಲಸ ಈ ಅಮ್ಮ ಜೊತೆಗೆ ಮಾಡಿಸ್ತಾ ಇರ್ತಾನೆ. ಈ ಅಮ್ಮನು ಆ ಪ್ರೀತಿಯಲ್ಲಿ, ಹೆಚ್ಚು ಪ್ರೀತಿಯಲ್ಲಿ ಮೋಸ ಹೋಗಿ ಅದೇ ಅದೇ ತರ ಕಂಟಿನ್ಯೂ ಮಾಡ್ತಾ ಇರ್ತದೆ. ಆಯ್ತು, ಇದೆಲ್ಲ ಆಯ್ತು. ಆಮೇಲೆ ಹೋಗ್ತಾ ಹೋಗ್ತಾ ಏನಾಗ್ತದೆ ಸ್ನೇಹಿತರೆ, ಇನ್ ಸ್ವಲ್ಪ ದಿವಸ ಹಾಗೆ ಮಾಡ್ತಾ ಇರ್ತದೆ. ಸೊ ಒಂದ್ ದಿವಸ ಏನಾಯ್ತು, ಇವನು ಒಬ್ಬನ್ ತೋರಿಸ್ತಾನೆ, ಒಂದು ಹುಡುಗಿ. ಆ ಹುಡುಗಿ ತುಂಬಾ ಐಶ್ವರ್ಯ. ಆ ಹುಡುಗಿ ನೋಡಕ್ಕೆ ಚೆನ್ನಾಗಿಲ್ಲ, ಪೂರ್ತಿ ಕಪ್ಪದಾಗಿರ್ತಾರೆ, ನೋಡಕ್ ಚೆನ್ನಾಗಿಲ್ಲ. ಆದ್ರೂ ಇವನೇನಂದ್ರೆ ಇವನ್ ಗುರಿ ಬೇರೆ ಇದೆ. ಆ ಹುಡುಗಿ ತುಂಬಾ ಐಶ್ವರ್ಯವಂತ, ಅವ್ರ ಹತ್ರ ತುಂಬಾ ದುಡ್ಡಿದೆ. ಅದು ಇವನ್ ಗೊತ್ತಾಯ್ತು. ಏನ್ ಮಾಡ್ತಾನೆ ಗೊತ್ತಾ, ಈ ಲೇಡಿಗೆ ಬಂದು, ನೋಡಿ ನೀವು ಹೋಗಿ ಆ ಹುಡುಗಿನ ಫ್ರೆಂಡ್ಶಿಪ್ ಮಾಡ್ಕೋ, ಫ್ರೆಂಡ್ಶಿಪ್ ಮಾಡಿ ಆಮೇಲೆ ನನ್ ಪರಿಚಯ ಮಾಡಿ ಅಂತ ಹೇಳ್ಬಿಟ್ಟು, ಈ ಅಮ್ಮ ಏನಿದೆ ಏನಾಗತ್ತೆ, ಇದು ಬಾನಿಸ ಆಗ್ಬಿಡ್ತಲ್ಲ. ಹೋಗಿ ಆ ಅಮ್ಮ ಜೊತೆ ಫ್ರೆಂಡ್ಶಿಪ್ ಮಾಡಿ ಆಮೇಲೆ ಇವ್ನ ಇಂಟ್ರೊಡ್ಯೂಸ್ ಮಾಡಿದೆ, ಏನಂತ, ಇನ್ ನನ್ನ ಫ್ಯಾಮಿಲಿ ಫ್ರೆಂಡು, ಒಳ್ಳೆ ಫ್ರೆಂಡ್ ನನಗೆ, ನೋಡಿ ಇವ್ರು ಒಳ್ಳೆ ಫ್ರೆಂಡ್ ಅಂತ ಹೇಳ್ಬಿಟ್ಟು ಪರಿಚಯ ಮಾಡ್ತಾನೆ. ಇವ್ನ ಏನ್ ಮಾಡ್ತಾನೆ, ನಿಧಾನವಾಗಿ ಆಯಮ್ಮ ಜೊತೆಗೆ, ಇನ್ನೊಂದು ಹುಡುಗಿ ಜೊತೆಗೆ ಫ್ರೆಂಡ್ಶಿಪ್ ಮಾಡಿ, ಹಾಗೆ ಮಾಡಿ ಮ್ಯಾರೇಜ್ ಮಾಡ್ಕೊಂಡ್ ಬಿಡ್ತಾನೆ ನೋಡಿ. ಮ್ಯಾರೇಜ್ ಮಾಡ್ಕೊಂಡ್ ಬಿಡ್ತಾನೆ, ಅವನ ಆಸ್ತಿ ಹೊಡೆಯಕ್ಕೆ, ಆ ಅಮ್ಮ ಆಸ್ತಿ ಹೊಡೆಯಕ್ಕೆ ಮ್ಯಾರೇಜ್ ಮಾಡ್ಕೊಂಡ್ ಬಿಡ್ತಾನೆ. ಅದು ಆಯ್ತು, ಅದೆಲ್ಲ ನಡೀತು, ಹಾಗೆ ಹೋಗ್ತಾ ಇತ್ತು. ಆಮೇಲೆ ಇನ್ ಸ್ವಲ್ಪ ದಿವಸ ಆದ್ಮೇಲೆ ಇನ್ನೇನ್ ಮಾಡ್ತಾನೆ, ಏನ್ ಮಾಡ್ತಾನೆ ಅಂದ್ರೆ, ಇನ್ನೊಂದು ಈ ಹೊಸ ಹುಡುಗಿಗೆ ಇರೋದು ತಂದೆನೆ, ತಾಯಿ ಇಲ್ಲ, ತಾಯಿ ಸತ್ತೋಗಿರ್ತಾರೆ. ಆ ತಂದೆಗೂ ತುಂಬಾ ಆಸ್ತಿ, ಈ ಲೇಡಿಗೂ ತುಂಬಾ ಆಸ್ತಿ ಇದೆ. ಈಗ ಲೇಡಿ ಆಸ್ತಿ ಅಂತೂ ಗ್ಯಾರಂಟಿ ಆಯ್ತು ಇವನಿಗೆ, ಮ್ಯಾರೇಜ್ ಮಾಡ್ಕೊಂಡಿದ್ದಲ್ಲ. ಈಗ ತಂದೆ ಆಸ್ತಿ ಬೇಕಲ್ಲ. ಅವಾಗ ಈ ಹುಡುಗಿ ಹೇಳ್ತಾನೆ, ಅವನು ಈ ಈ ಮೊದಲನೇ ಹುಡುಗಿ ಹೇಳ್ತಾನೆ, ಹೋಗಿ ಅವ್ ತಂದೆಯನ್ನು ಮ್ಯಾರೇಜ್ ಮಾಡ್ಕೊಳ್ಳಿ ಅಂತ ಹೇಳ್ತಾನೆ. ಈಯಪ್ಪ ಏನಪ್ಪ, ನಾನು ತಂದೆಯನ್ನು ಹೋಗಿ ಮ್ಯಾರೇಜ್ ಮಾಡ್ಕೊಳ್ಳೋದು, ಅವನು ನೋಡಿದ್ರೆ ಅವನು ಮುದುಕ, ನಾನ್ ನೋಡಿದ್ರೆ ಹೆಂಗಿದ್ದೀನಿ. ಆಯ್ತು, ಏನ್ ಮಾಡೋದಕ್ಕಾಗಲ್ಲ. ಆದ್ರೆ ಇನ್ನೊಂದೇನಂದ್ರೆ, ಇವನು ಬೆದರಿಕೆ ಇಡ್ತಾ ಇರ್ತಾನೆ. ಏನ್ ಬೆದರಿಕೆ ಗೊತ್ತಾ, ನೀವು ನನ್ಗೆ ಅವಾಗ ಈ ಡ್ರಗ್ ಪೆಡ್ಲಿಂಗ್ ಮಾಡಿದ್ರಲ್ಲ, ಡ್ರಗ್ಸ್ ಎಲ್ಲ ತಗೊಂಡ್ ಬರೋದು, ಇದೆಲ್ಲ ಫೋಟೋಗಳು ಇಟ್ಕೊಂಡಿದೀನಿ, ನೀವೇನಾದ್ರೂ ಸ್ವಲ್ಪ ನಾನು ಎಲ್ಲೋ ಕೇಳಿಲ್ಲ ಅಂದ್ರೆ ಎಲ್ಲ ತಗೊಂಡೋಗಿ ನಾನು ಪೊಲೀಸ್ ಕೊಡ್ತೀನಿ, ಇಂಥ ಬೆದರಿಕೆನ ಆಗ್ತಾ ಇರ್ತಾರೆ ಪಾಪ. ಆ ಹುಡುಗಿ ನೋಡಿ ಎಷ್ಟು ಟ್ರ್ಯಾಪ್ ಆಗ್ತಾನೆ. ಆದ್ರೆ ಮೊದಲನೇದಾಗಿ ಸದಾತ್ಮ ಒಳ್ಳೆ ಆತ್ಮ. ಈ ದುಷ್ಟನ ಆತ್ಮದಿಂದ ಎಷ್ಟು ಪ್ರಭಾವವನ್ನು ತೋರಿಸ್ತಾ ಇದೆ ನೋಡಿ. ಈಗ ಇವನು ಈ ತರ ಬೆದರಿಕೆ ಆಗ್ತಾ ಇರ್ತಾನೆ. ಅವಾಗ ಏನಪ್ಪ ಹೇಗ್ ಮಾಡೋದು ಅಂತ ಹೇಳ್ಬಿಟ್ಟು, ಆಯ್ತು ಅವ್ನು ಹೇಳಿದೆಲ್ಲ ಮಾಡ್ತಾನೆ. ಮತ್ತೆ ಈಗ ಆ ಮುದುಕನು ಮ್ಯಾರೇಜ್ ಮಾಡ್ಕೊತದೆ. ಮ್ಯಾರೇಜ್ ಮಾಡ್ಕೊಂಡು ಅವಾಗ ಈ ಮ್ಯಾರೇಜ್ ಆಗಿದ ತಕ್ಷಣ ಏನಾಗ್ತದೆ, ಅವನ ಆಸ್ತಿ ಎಲ್ಲ ಇವ್ರಿಗೆ ಸಹಭಾಗ ಬರ್ತದಲ್ಲ. ಆ ಅಂದ್ರೆ ಇನ್ನೊಂದು ಆ ಹುಡುಗಿಗೆ ಮತ್ತೆ ಇವ್ರ ಹೆಂಡತಿ ಆಯ್ತು. ಈಗ ಈ ಅಮ್ಮ ಎಂತ ಆಯ್ತಲ್ಲ, ಹೆಂಡತಿಗೆ ಅವ್ರಿಗೆ ಇಬ್ಬರಿಗೂ ಸಹಭಾಗ ಬಂತು. ಆಯ್ತು, ಅದು ಚೆನ್ನಾಗಿದೆ. ಹೋಗ್ತಾ ಹೋಗ್ತಾ ಇವನೇನ್ ಮಾಡ್ತಾನೆ ಅಂದ್ರೆ, ಇನ್ನೊಂದು ಪ್ಲಾನಿಂಗ್ ಮಾಡ್ತಾನೆ ನೋಡಿ. ನೀವು ನಿಮ್ಮ ಹಸ್ಬೆಂಡ್ ಇದಾರಲ್ಲ ಆ ಮುದುಕ, ಅವನು ಸಾಯಿಸ್ಬೇಕು ಅಂತ ಹೇಳ್ತಾನೆ. ಇದೇನಪ್ಪ ಮತ್ತೆ ಇವನು ಸಾಯಿಸಿ ಇವನ ಐಡಿಯಾ ಏನಂದ್ರೆ, ಅವನು ಸಾಯಿಸಿದ್ರೆ ಆ ಆಸ್ತಿ ಎಲ್ಲ ಹೊಡ್ಕೋಬೋದಲ್ಲ. ಅದಕ್ಕೋಸ್ಕರ ಏನಂದ್ರೆ ಆ ಐಡಿಯಾ ಕೊಡ್ತಾನೆ. ಈ ಅಮ್ಮಗೆ ಯಾವುದೇ ಕಾರಣಕ್ಕೆ ಇಷ್ಟ ಇಲ್ಲ, ನಾನು ಮಾಡಕ್ ಹೋಗಲ್ಲ ಅಂತ ಪೂರ್ತಿ ಎಷ್ಟೋ ಬೇಡಿಕೆ ಪಾಪ, ಬೇಡಿಕೆ ಮಾಡ್ತಾನೆ. ಇಲ್ಲ, ನಾನು ಮಾಡಕ್ಕಾಗಲ್ಲ, ನನ್ನ ಕೈಯಲ್ಲಿ ಆಗಲ್ಲ, ನಾನು ಬಿಟ್ಬಿಡಿ, ನಾನು ಹೋಗ್ತೀನಿ ಅಂತ. ನೀವು ಹೋಗಕ್ಕೆ ಆಗಲ್ಲ, ನೋಡಿ ಫೋಟೋಗಳು ಇದೆಲ್ಲ ನಾನು ತೋರಿಸ್ತೀನಿ. ಇದೆಲ್ಲ ನಿಮ್ಗೆ ಖಂಡಿತವಾಗಿ ಇದೆಲ್ಲ ತೋರಿಸಿ ನಾನು ಪೊಲೀಸ್ಗೂ ಇಲ್ಲಾಂದ್ರೆ ಎಲ್ಲರೂ ಕಂಪ್ಲೇಂಟ್ ಕೊಡ್ತೀನಿ ಅಂತ ಮತ್ತೆ ಅಲ್ಲಿ ಸಿಗಾಕೊಂಡ. ಆ ಅಪ್ಪನು ಸಾಯಿಸ್ದ, ಈ ಲೇಡಿ ಸಾಯಿಸ್ತದೆ. ಅದು ಆಯ್ತು, ಸಾಯಿಸೋದಾಯ್ತು, ಅವನದು ತಿರೋದ. ಸೊ ಎಲ್ಲ ಆಸ್ತಿ ಎಮಗ್ ಬಂತು, ಇದೆಲ್ಲ ಓಕೆ ಆಯ್ತು. ಈಗ ಸೊ ಇರೋದು ಏನ್ ಮಾಡ್ತಾನೆ, ಇನ್ನೊಂದು ಪ್ಲಾನ್ ಮಾಡ್ತಾನೆ ನೋಡಿ. ಹಿಂಗ ಏನ್ ಮಾಡ್ತಾನೆ ಅಂದ್ರೆ,
ಹೋಗ್ತಾ ಹೋಗ್ತಾ ಏನ್ ಮಾಡ್ತಾನೆ, ಆಯ್ತು ಇದೆಲ್ಲ ಆಯ್ತಲ್ಲ, ಇನ್ನೊಂದು ಕೆಲಸ ಮಾಡಿ, ನನ್ನ ನನ್ನ ಹೆಂಡತಿನ ಸಾಯಿಸ್ಬೇಕು ನೀವು ಅಂತ ಹೇಳ್ತಾನೆ. ಇವನು ಸಾಯಿಸ್ಬೇಕು. ಇಲ್ಲಿ ಆಸ್ತಿಗೋಸ್ಕರ ಏನೇನ್ ಮಾಡ್ತಾನೆ ನೋಡಿ ಅವನು. ಇವನು ಸಾಯಿಸ್ಬೇಕಂತಾರೆ. ನಾನು ಆ ತಪ್ಪು ಮಾಡಲ್ಲಪ್ಪ, ಈಗಾಗಲೇ ಈ ಮಾಡಿರೋ ತಪ್ಪೇ ನೀವು ಮಾಡಿಸಿದ್ರಿ ನನ್ನ ಕೈಗೆ, ನಾನು ಇನ್ ತಡ್ಕೊಳಕ್ ಆಗ್ತಾ ಇಲ್ಲ, ನೈಟ್ ಮಲ್ಕೊಳಕ್ ಆಗ್ತಾ ಇಲ್ಲ, ನಾನು ಹೋಗಿ ಪೊಲೀಸ್ಗೆ ಹೇಳ್ಬಿಡ್ತೀನಿ, ಕನ್ಫೆಸ್ ಆಗ್ತೀನಿ, ಎಲ್ಲ ಒಪ್ಕೊಂಡ್ಬಿಡ್ತೀನಿ ಅಂತ ಹೇಳ್ತಾರೆ. ಸೊ ಅಪ್ರೂವರ್ ಹಾಕ್ಬಿಡ್ತೀನಿ ಅಂತ. ಅವಾಗ ಅವನು ಹೇಳ್ತಾನೆ, ಇಲ್ಲ ಇಲ್ಲ ಅದೆಲ್ಲ ಮಾಡೋಕ್ಕಾಗಲ್ಲ, ನೀವು ಈ ಅಮ್ಮನ್ ಸಾಯಿಸಬೇಕು, ಇಲ್ಲಾಂದ್ರೆ ನಾನು ಅಂತ. ಇವನು ಆ ಎಮ್ಮಕ್ಕೂ ಆವತ್ತು ನೈಟು ಬಂದಿರುವಂತ ಆಲೋಚನೆ ಅಂದ್ರೆ, ಇನ್ನು ಬೆಳಗ್ಗೆ ಹೋಗಿ ಹೇಳ್ಬೇಕು ಅಂತ, ಬೆಳಗ್ಗೆ ಹೋಗಿ ಏರ್ಲೇಬೇಕು, ಏರಿ ಒಪ್ಕೋಬೇಕು ಅಂತ ಅವನು ಇದು ಐಡಿಯಾ. ಆ ನೈಟ್ ಆ ತರ ಅನ್ಕೊಂತಾ ಇರ್ತದೆ. ಇವ್ನಿಗೆ ಅರ್ಥ ಆಯ್ತು, ಓ ಈ ಅಮ್ಮ ಇಷ್ಟವರೆಗೂ ನಾನು ಹೇಳಿದ ಕೇಳ್ತಾ ಇದ್ದೆ, ಇವತ್ತೇನೋ ಕೇಳಕ್ ರೆಡಿ ಇಲ್ಲ ಅಂತ ಹೇಳ್ಬಿಟ್ಟು ಈ ಇವನು ಹೆಂಡ್ತಿನ ಇವನೇ ಸಾಯಿಸ್ತಾರೆ. ಸಾಯಿಸ್ಬಿಟ್ಟು ಬೆಳಗ್ಗೆ ಹೋಗಿ ಇವನೇನ್ ಮಾಡ್ತಾನೆ, ಪೊಲೀಸ್ಗೆಲ್ಲ ಕಂಪ್ಲೇಂಟ್ ಕೊಟ್ಟು, ನೋಡಿ ಈ ಲೇಡಿ ಅವನು ಹಸ್ಬೆಂಡ್ ಮತ್ತೆ ಇವನು ಸಾಯಿಸಿದೆ ಅಂತ ಹೇಳ್ಬಿಟ್ಟು, ಈ ಅಮ್ಮನೇ ಸಾಯಿಸಿದೆ ಅಂತ ಹೇಳ್ಬಿಟ್ಟು ಅವನು ಆ ಅಮ್ಮ ಪೊಲೀಸ್ಗಿನ್ನು ಹೋಗಿ ಹೇಳಿಲ್ಲ. ಪೊಲೀಸ್ ಅವರು ಬಂದು ಬೆಳಗ್ಗೆ ಬಂದು ಇವರು ಬಾಗಿಲು ತಟ್ಟು ಈ ಅಮ್ಮನ ಕರ್ಕೊಂಡು ಹೋಗ್ತಾರೆ. ಹೋಗುವಾಗ ಖಂಡಿತವಾಗಿ ಗೊತ್ತಲ್ಲ, ಫಸ್ಟ್ ಜೈಲಿಂದ ಕೋರ್ಟ್ಗೆ ಹೋಗುವಾಗ ಒಂದು ಬಿಲ್ಡಿಂಗ್ ಮೇಲೆ ಹೋಗ್ತಾರೆ. ಹೋಗಿ ಸಿಕ್ಸ್ತ್ ಫ್ಲೋರ್ಗೆ ಹೋಗಿ ಅಲ್ಲಿಂದ ಬಿದ್ದು ಹೋಗಿ, ಅಂದ್ರೆ ಅಲ್ಲಿಂದ ಸೂಸೈಡ್ ಮಾಡ್ಕೋತಾರೆ ಈ ಲೇಡಿ. ಆತ್ಮಹತ್ಯೆ ಮಾಡ್ಕೋತದೆ. ಮಾಡ್ಕೊಂಡ ತಕ್ಷಣ ಇಲ್ಲಿ ಈ ಸೂಕ್ಷ್ಮ ಲೋಕದಲ್ಲಿ ಮೊದಲನೇ ಹಂತದಲ್ಲಿ ಸೇರ್ಪಡೆ ಬಂದು ಅಲ್ಲಿ ಕಾಣಿಸ್ತದೆ. ಅವಾಗ ಇದು ಸ್ಟೋರಿ ಆಗಿರೋದು. ಅವಾಗ ನೋಡಿ ಎಷ್ಟು ಎಷ್ಟು ಆಗ್ತದೆ ಅಂದ್ರೆ ಸ್ನೇಹಿತರೆ, ಒಂದು ದುಷ್ಟ ಆತ್ಮ ಅವನು ಯಾವುದೋ ಒಂದು ದುಷ್ಟ ಆತ್ಮ ಆಗಿ ಈ ಅಮ್ಮ ಒಳ್ಳೆ ಆತ್ಮ ಆಗಿ ಸದಾತ್ಮ ಆಗಿ ಇಡೀ ಜೀವನವೇ ಹೋಯ್ತು ಅಲ್ವಾ. ಈಗ ಇನ್ನೊಂದೇನು ಪ್ರಾಬ್ಲಮ್ ಅಂದ್ರೆ, ಈ ಅಮ್ಮ ಗೊತ್ತೇ ಇಲ್ಲ ಇಷ್ಟೆಲ್ಲ ಆಗ್ತದೆ ಅಂತ. ಇಷ್ಟೆಲ್ಲ ಆಗಿ ಈಗ ಕೊನೆಯದಾಗಿ ಏನಾಯ್ತು, ಮತ್ತೆ ಬಂದು ಮೊದಲನೇ ಹಂತದಲ್ಲಿ ಸೇರ್ಕೊಡು. ಈ ಚಿ ಈ ಈ ಹೇಳ್ಬೇಕಂದ್ರೆ ಕತ್ತಲ ಲೋಕದಲ್ಲಿ ಬಂದು ಸೇರ್ಕೊಂಡ. ಈಗ ಇಲ್ಲಿಂದ ಮೇಲೆಗೆ ಯಾವ ತರ ಹೋಗ್ಬೇಕು ಅಂತ ಅಮ್ಮ ಒಂಥರ ಪಶ್ಚಾತ್ತಾಪ ಆಗ್ತಾ ಇದೆ. ನಾನು ಮಾಡೋದು ತಪ್ಪು, ನನಗೆ ಅರ್ಥ ಆಗಿದೆ, ನಾನು ಏನಾದ್ರೂ ಮಾಡಿ ಈ ಕತ್ತಲೋಕದಿಂದ ಆಚೆ ಕಡೆ ಹೋಗ್ಬೇಕು, ದೇವರ ಸಹಾಯ ಮಾಡಿ ಅಂತ. ಸೊ ಆ ಸಹಾಯವನ್ನು ಅರ್ಥಿಸುವಾಗ ಆ ಇಬ್ರು ಬಂದು ಈ ಅಮ್ಮಕ್ಕೆ ಸ್ವಲ್ಪ ಹೇಳ್ಕೊಟ್ಟು, ಆಯ್ತು ನೀವು ಬಂದಿದ್ರಿ, ಎಲ್ಲ ಮಾಡಿದ್ರಿ, ನೀವು ತಪ್ಪು ಮಾಡಿ ನೀವು ತಿಳ್ಕೊಂಡಿದ್ರಿ, ಈಗ ಒಂದು ಕೆಲಸ ಮಾಡಿ, ಈ ಮೊದಲನೇ ಹಂತದಿಂದ 4ನೇ ಹಂತಕ್ಕೆ ಸೇರ್ಕೋಬೇಕಂದ್ರೆ ನಿಧಾನವಾಗತ್ತೆ, ಬೇಗವಂತವಾಗಲ್ಲ. ಬೇಗವಂತವಾಗಬೇಕಂದ್ರೆ ಮತ್ತೆ ನೀವು ಭೂಮಿಗೆ ಹೋಗ್ಬೇಕು ಅಲ್ವಾ. ಸೊ ಇಲ್ಲಿ ನಿಧಾನವಾಗತ್ತೆ, ನಿಧಾನವಾಗಿ ಹಂತ ಮಾಡ್ಕೊಂತ ಹೋಗಿ ಈ ತರ ಈ ಪದ್ಧತಿಗಳು ಪಾಲನೆ ಮಾಡಿ ಅಂತ ಹೇಳ್ಬಿಟ್ಟು ಈ ಅಮ್ಮಗ ಎಲ್ಲ ತಿಳಿಸ್ಕೊಟ್ಟು ಸಮಾಧಾನ ಮಾಡಿ ಆಗ ಹೋಗ್ತಾರೆ. ಸೊ ಇದು ಸ್ನೇಹಿತರೆ, ಇದು ಒಂದು ದುಷ್ಟ ಆತ್ಮ, ಒಂದು ದುಷ್ಟ ಮನುಷ್ಯಂದ ಒಂದು ಒಳ್ಳೆ ಆತ್ಮ ಯಾವ ತರ ಮೋಸ ಹೋಗ್ತದಂತ, ಅವ್ರ ಕೈಯಲ್ಲಿ ಯಾವ ತರ ಮೋಸ ಹೋಗ್ತದಂತ, ಇದು ನಮ್ಗೆ ಒಂದು ಗುಣಪಾಠ. ಹೇಳ್ಬೇಕಂದ್ರೆ ನಮಗೂ ಒಂಥರ ನೀತಿ ಇದರಲ್ಲಿ ಏನಿದೆಯಪ್ಪ ಅಂತಂದ್ರೆ, ಮೆಸೇಜ್ ಏನಿದೆ ಅಂತಂದ್ರೆ, ನಾವು ಅಷ್ಟೇ ಸ್ನೇಹಿತರೆ, ಈ ಭೂಮಿ ಮೇಲೆ ನಮ್ಮ ನಡವಳಿಕೆ, ನಮ್ಮ ಚಟುವಟಿಕೆಗಳು, ನಮ್ಮ ಸುತ್ತು ಯಾರಿದಾರ ಅಂತ ನೋಡ್ಕೋಬೇಕು ಸ್ವಲ್ಪ ಅಲ್ವಾ. ಒಂದೊಂದ್ಸರಿ ಏನಾಗತ್ತಂದ್ರೆ, ಒಂದು ಒಳ್ಳೆ ಆತ್ಮ, ಅವನತ್ರ ದುಡ್ಡಿಲ್ಲ ಪಾಪ, ಯಾವುದೋ ಒಂದು ದುಷ್ಟಾತ್ಮ ಇರ್ತದೆ, ಅವನತ್ರ ದುಡ್ಡು ಚೆನ್ನಾಗಿರ್ತದೆ, ಅವನೇನ್ ಮಾಡ್ತಾನೆ, ಇವ್ನು ಟ್ರ್ಯಾಪ್ ಮಾಡ್ಬಿಡ್ತಾನೆ. ಸೊ ಬನ್ನಿ ನಾನು ದುಡ್ಡು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವನು ಕುಡಿತಾ ಇದ್ರೆ, ಅವನು ಕುಡಿಯೋದು ಇವ್ರಿಗೂ ಅಭ್ಯಾಸ ಮಾಡಿಸ್ತಾನೆ. ಇವನು ಒಳ್ಳೆ ಆತ್ಮ ಪಾಪ, ಇವನಿಗೆ ಏನೋ ಅಂತ ಚಟುವಟಿಕೆಗಳಿಲ್ಲ, ಆದ್ರೆ ಅವನ ಹತ್ರ ಒಂದು ಕೂತ್ಕೊಂಡಿದ್ರೆ, ಆಯ್ತು ಏನಾಗಲ್ಲ ಬಿಡಿ, ನೀವು ಒಂದು ಪೆಗ್ ತಗೊಳ್ಳಿ, ಇನ್ನೊಂದು ತಗೊಳ್ಳಿ ಅಂತ ಹೇಳ್ಬಿಟ್ಟು ಇವನಿಗೆ ಅಭ್ಯಾಸ ಮಾಡಿಸ್ತಾನೆ ಅಲ್ವಾ. ಇವನ ಹತ್ರ ದುಡ್ಡಿಲ್ಲ ಅಂತಕ್ಕೋಸ್ಕರ ಆ ದುಷ್ಟಾತ್ಮ ಹತ್ರ ಹೋದ್ರೆ ಅವನು ಇಂತೆಲ್ಲಾ ಕೆಲಸಗಳು ಮಾಡ್ತಾನೆ ಅಲ್ವಾ. ಸೊ ಇದು ನೋಡ್ತಾ ಇದ್ರೆ ಖಂಡಿತವಾಗಿ ನಮ್ಮ ಸುತ್ತಮುತ್ತ ಸ್ನೇಹಿತರೆ ದುಷ್ಟಾತ್ಮಗಳು ಖಂಡಿತವಾಗಿದೆ. ಅವನು ಸ್ವಲ್ಪ ಗಮನಿಸಿಕೊಂಡು ನಾವು ಯಾರ ಜೊತೆಗೆ ತೊಡಗಿಸ್ಕೋಬೇಕು ನಾವು ಜೀವನದಲ್ಲಿ, ಎಂತ ಆತ್ಮ ಜೊತೆಗೆ ನಾವು ನಮ್ಮ ನಡವಳಿಕೆ, ನಮ್ಮ ಚಟುವಟಿಕೆಗಳು, ಒಡನಾಟ ಇರಬೇಕು ಅಂತ ನಾವೆಲ್ಲ ಒಂದು ಎಚ್ಚರಿಕವಾಗಿ ಅರಿವಿಟ್ಕೊಂಡು ನಾವು ಜೀವನ ಮಾಡ್ಕೊಂಡ್ರೆ ಬಿಟ್ಟು, ನಾವು ಏನಾದ್ರೂ ಸ್ವಲ್ಪ ಅಪ್ಪು ತಪ್ಪು ಮಾಡಿ ಇನ್ನೊಬ್ರು ದುಷ್ಟಾತ್ಮ ಜೊತೆಗೆ ಹೋಗಿ ನಮ್ಮ ಚಟುವಟಿಕೆಗಳು, ನಮ್ಮ ಲಕ್ಷಣಗಳೆಲ್ಲ ಬದಲಾವಣೆ ಮಾಡಿಕೊಂಡು, ಸೊ ಅವ್ರ ತರ ನಾವು ಆಗ್ಬಿಟ್ರೆ ನಿಮಗೆ ನಷ್ಟ ಆಗೋದು ಈ ಭೂಮಿ ಮೇಲೆ ಸ್ವಲ್ಪ ಇರ್ಬೋದು ಸ್ನೇಹಿತರೆ. ಮೇಲೆ ಹೋದ್ಮೇಲೆ ನೀವು ಹೋಗುವಂತ ಹಂತ ಇದೆ ನೋಡಿ, 1ನೇ ಹಂತ, 2ನೇ ಹಂತ, 3ನೇ ಹಂತ, ಅಲ್ಲಿ ನೀವು ಅನುಭವಿಸಿರುವಂತ ಆ ಚೀಕಟಿ ಅಂದ್ರೆ ಹೇಳ್ಬೇಕಂದ್ರೆ ಒಂಥರ ಕತ್ತಲಿದೆ ನೋಡಿ, ಆ ಕತ್ತಲ ಡಾರ್ಕ್ ಲೈಫ್, ಅದು ನೀವು ಅನುಭವಿಸೋಕೆ ಆಗಲ್ಲ. ಇಲ್ಲಿ ಒಂದು 70 ಇಯರ್ಸು 80 ಇಯರ್ಸು ನೀವು ಇಲ್ಲಿರೋದು, ಒಂದು 70 80 ವರ್ಷ ಇಲ್ಲಿದ್ರೆ, ಅಲ್ಲಿ 100 ವರ್ಷಗಳು ಆ ಕಥಲೋಕದಲ್ಲಿ ಒಂಥರ ಈ ಹಾವು ತರ ನಾವು ಅಂದ್ರೆ ನಡೆಸೋದು ಇದೆಲ್ಲ ನಡೆಯೋದೆಲ್ಲ ನೋಡಿದ್ರೆ ನಿಜವಾಗ ಅದಕ್ಕಿಂತ ದುರದೃಷ್ಟಕರ ಜೀವನ ಯಾವುದೂ ಇರಲ್ಲ. ಅದಕ್ಕೋಸ್ಕರ ಇದೆಲ್ಲ ಗಮನ ಇಟ್ಕೊಂಡು ನೀವು ಎಲ್ಲ ಒಂದು ಎಚ್ಚರಿಕವಾಗಿ ನಮ್ಮ ಜೀವನವನ್ನು ಈ ಭೂಮಿ ಮೇಲೆ ನಡೆಸ್ಕೋಬೇಕಂತ ತಮಗೆಲ್ಲ ಹೇಳ್ತಾ, ಎಲ್ಲರಿಗೂ ಧನ್ಯವಾದಗಳು ಮತ್ತೆ ವಿನಂತಿ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ.
ರೈಟ್ ಸ್ನೇಹಿತರೆ, ಸೊ ಈಗ ನಮ್ಮ ಕಾರ್ಯಕ್ರಮ ಮುಕ್ತಾಯ ಮಾಡ್ತಾ ಇದೀವಿ ಸ್ನೇಹಿತರೆ. ಏನೇ ಹೇಳ್ಬೇಕಂದ್ರೂ ಕೊನೆಯದಾಗಿ ಒಂದೆರಡು ಮಾತುಗಳು ಯಾರಾದ್ರು ಹೇಳ್ಬೋದು, ಆಮೇಲೆ ಮುಕ್ತಾಯ ಮಾಡೋಣ. ಗುರುಗಳೇ, ಬುಕ್ಕಿನ ಹೆಸರು ಬೇಕಾಗಿತ್ತು ಗುರುಗಳೇ. ಜೀವಾತ್ಮ ಪ್ರಪಂಚ ನಿಯಮಗಳು. ಜೀವಾತ್ಮ ಪ್ರಪಂಚ ನಿಯಮಗಳು. ಥ್ಯಾಂಕ್ ಯು. ರೈಟ್. ಎಸ್. ಸೊ ಸ್ನೇಹಿತರೆ, ಸೊ ಈಗ ಯಾರಾದ್ರೂ ಹೇಳ್ಬೇಕಂದ್ರೆ ಏನಾದ್ರು ಹೇಳಿ, ಇಲ್ಲಾಂದ್ರೆ ಮುಕ್ತಾಯ ಮಾಡೋಣ. ರೈಟ್. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ಧನ್ಯವಾದಗಳು. ಮತ್ತೆ ಒಂದ್ಸರಿ ಶುಭರಾತ್ರಿ. ರೈಟ್. ಧನ್ಯವಾದ. ರೈಟ್. ಓಕೆ ಸ್ನೇಹಿತರೆ, ಇಂದಿನ ಕಾರ್ಯಕ್ರಮ ಮುಕ್ತಾಯ ಮಾಡ್ತಾ ಇದ್ವಿ ಎಲ್ಲರಿಗೂ. ಸೊ ಧನ್ಯವಾದಗಳು ಮತ್ತೆ ಶುಭರಾತ್ರಿ. ನಮಸ್ತೆ.